ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ತಂದೆ ಕುಮಾರ ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ಮತ್ತು ಅನಿರೀಕ್ಷಿತವಾಗಿ ನಾವು ಈ ಒಂದು ಕುಟುಂಬ ಪ್ರಾರ್ಥನೆಯಲ್ಲಿ ಬರುವ ಹಾಗೆ ದೇವರ ಕೃಪೆ ತೋರಿದ್ದಾನೆ. ಈ ಕುಟುಂಬವನ್ನು ದೇವರು ನಿಜವಾಗ್ಲೂ ಮಾಡಿದ ಉಪಕಾರಗಳನ್ನು ನೆನೆಸುವುದಕ್ಕಾಗಿ ಈಗಾಗಲೇ ಏನವರು ಹೇಳಿದ್ರು, ನಾವು ಏನೇ ಆಗಲಿ ದೇವರಿಗೆ ಸಲ್ಲಿಸಬೇಕಾದದ್ದು ಕೃತಜ್ಞತೆ, ಥ್ಯಾಂಕ್ಸ್ ಅಲ್ವಾ. ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು ದೇವರಿಗೆ. ಆ ರೀತಿಯಲ್ಲಿ ಈ ಒಂದು ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರಲ್ಲಿ ದೇವರು ನಮ್ಮನ್ನು ಕರೆತಂದಿದ್ದಕ್ಕಾಗಿ ಸ್ತೋತ್ರ. ಮತ್ತು ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ಅಪ್ಪ ದೇವಾದಿ ದೇವನೇ, ರಾಜಾದಿ ರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ನಿನಗೆ ವಂದನೆಯಪ್ಪ. ನಂಬಿಗಸ್ತನಾದ ದೇವರು ನೀನು, ನಂಬಿದವರ ಕೈ ಬಿಡಲಾರದ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ. ಅದ್ಭುತ ಸ್ವರೂಪನು, ಆಶ್ಚರ್ಯಕರನು ಅಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ನಿನ್ನ ಪ್ರಿಯ ಮಗಳು ಲಲಿತಮ್ಮನ ಕುಟುಂಬದಲ್ಲಿ ಅಪ್ಪ ಈ ಒಂದು ಕುಟುಂಬ ಪ್ರಾರ್ಥನೆ ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತ ಪ್ರಾರ್ಥನಾ ಕೂಟದಲ್ಲಿ ದೀನ ದಾಸರಾದ ನಮ್ಮನ್ನು ಅಪ್ಪ ನೀನು ಸುರಕ್ಷಿತವಾಗಿ ಕರೆತಂದಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸಪ್ಪ. ಇಲ್ಲಿ ಸೇರಿರುವ ನಮ್ಮೆಲ್ಲರನ್ನು ದೇವ ತಂದೆ ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿದ್ದಕ್ಕಾಗಿ ನಿಮಗೆ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವಪ್ಪ ತಂದೆ. ಮತ್ತು ಈ ಸಮಯದಲ್ಲಿ ದೀನ ದಾಸಳಾದ ನನ್ನನ್ನು ಮರೆ ಮಾಡಿಕೊಂಡು ಅಪ್ಪ ನೀನೇ ಮಾತನಾಡಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್. ಮತ್ತೊಂದು ಸಲ ಎಲ್ಲರಿಗೆ ಪ್ರೈಸ್ ಲಾರ್ಡ್. ಈಗ ನಾವು ಕುಟುಂಬದಲ್ಲಿದ್ದೇವೆ. ಕುಟುಂಬ ಪ್ರಾರ್ಥನೆಗಾಗಿ ದೇವರು ಯಾವ ಕುಟುಂಬಕ್ಕೆ ಏನು ಮಾಡ್ತಾನೆ ಅನ್ನೋದನ್ನ ಒಂದು ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 33ನೇ ವಚನ ಮಕ್ಕಳೇ. ಜ್ಞಾನೋಕ್ತಿಗಳು 3:33. ಪ್ರಾವರ್ಬ್ಸ್ 3:33. ಹೋದ್ರಮ್ಮ ತೆಗೆದವರು ಯಾವ ಭಾಷೆ? భక్తిహీనుల ఇంటి మీదికి యెహోవా శాపము వచ్చును, నీతిమంతుల నివాస స్థలమును ఆయన ఆశీర్వదించును. ಆಮೆನ್. ಕನ್ನಡ ಹೋದ್ರಪ್ಪ. ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಆಮೆನ್ ಹಲ್ಲೆಲೂಯಾ. ಒಂದು ಮಾತು ಸಾಕು ನಮಗೆ. ದೇವರು ಏನು ಮಾಡ್ತಾನಂತೆ? ಯೆಹೋವನು, ಹಳೆ ಒಡಂಬಡಿಕೆಯಲ್ಲಿ ನಾವು ಯೆಹೋವನು ಅಂತೇವೆ, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಏಸಯ್ಯ ಏನು ಮಾಡ್ತಾನೆ? ಯಾರನ್ನು ಆಶೀರ್ವದಿಸ್ತಾನೆ? ಯಾರ ನಿವಾಸವನ್ನು ಆಶೀರ್ವದಿಸ್ತಾನೆ? ನೀತಿವಂತರ ನಿವಾಸವನ್ನು ಆಶೀರ್ವದಿಸ್ತಾನೆ. ಎಲ್ಲರಿಗೂ ಇಲ್ಲಮ್ಮ ಆಶೀರ್ವಾದ. ಎಷ್ಟೋ ಜನ ಯೇಸುಸ್ವಾಮಿ ನಂಬಿರ್ಬೋದು, ದೀಕ್ಷಾ ಸ್ನಾನ ಹೊಂದಿರ್ಬೋದು, ಚರ್ಚ್ಗೆ ಹೋಗ್ಬೋದು, ಬರ್ಬೋದು. ಆದರೆ ನೀನು ನೀತಿವಂತನಾಗಿಲ್ಲ ಅಂದರೆ ಖಂಡಿತ ನಿನಗಾಗಲಿ ನಿನ್ನ ಕುಟುಂಬಕ್ಕಾಗಲಿ ಆಶೀರ್ವಾದ ಇರುವುದಿಲ್ಲ. ನೀತಿವಂತನಲ್ಲ ಅಂದ್ರೆ ಅವನು ಯಾರು? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದುಷ್ಟ, ಅವನು ಕೆಟ್ಟವನು ಅಲ್ವಾ. ನೀತಿವಂತನು ದುಷ್ಟನು ಕೆಟ್ಟವನು, ಅವರ ನಿವಾಸಕ್ಕೆ ಏನಾಗುತ್ತಂತೆ? ಶಾಪ ಬರ್ತದಂತೆ. ಆದರೆ ಯಾರು ನೀತಿವಂತರಾಗಿರ್ತಾರೋ ಅವರ ಕುಟುಂಬವನ್ನ, ಅವರ ನಿವಾಸವನ್ನ, ಅವರ ಮನೆಯನ್ನ ಆತನ ಆಶೀರ್ವದಿಸ್ತಾನೆ. ಮನೆ ಅಂದ್ರೆ ಏನು? ಮನೆ 2 ಅಕ್ಷರದ ಪದದಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ಮಾ ಅಂತ ನಾವು ಒಂದು ಅಕ್ಷರ ತೆಗೆದುಕೊಂಡ್ರೆ ಮನುಷ್ಯರು ಮನಸ್ಸುಗಳು ಒಂದಾಗಿ, ನೇ ಅಂದ್ರೆ ಇರೋದು. ಅರ್ಥ ಆಯ್ತಮ್ಮ? ಮನಸ್ಸುಗಳು ಮನುಷ್ಯರು ಒಂದಾಗಿ ಒಂದು ಸ್ಥಾನದಲ್ಲಿ, ಒಂದು ಪ್ರದೇಶದಲ್ಲಿ ನೆಲೆಸಿರುವುದೇ ಮನೆ. ಈಗ ನಾವು ಬೇರೆ ಬಿಲ್ಡಿಂಗ್ ಅಂದ್ರೆ ನಾವು ಏನು ಉಪಯೋಗ ಇಲ್ಲ. ಆ ಬಿಲ್ಡಿಂಗ್ ಮನೆ ಅಂತ ಯಾವಾಗ ಅನ್ಸ್ಕೊಳ್ತದೆ ಅಂದ್ರೆ ಅಲ್ಲಿ ಕುಟುಂಬ ಇದ್ದಾಗ, ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗ ಸ್ನೇಹಿತರು ಒಂದೇ ಮನಸ್ಸುಳ್ಳವರಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಅನ್ಯೋನ್ಯತೆಯಿಂದ ಹೊಂದಾಣಿಕೆಯಿಂದ ಇದ್ದಾಗ ಮಾತ್ರ ಅದು ಒಂದು ಮನೆ ಮತ್ತು ಅದು ಒಂದು ಕುಟುಂಬ ಅಂತ ಅನ್ಸ್ಕೊಳ್ತದೆ. ಈ ಕುಟುಂಬದ ಸ್ಥಾಪನೆ ಆಗುವುದು ವಿವಾಹದಿಂದ. ವಿವಾಹದ ನಂತರ ಒಂದು ಗಂಡು ಹೆಣ್ಣು ಅಂತ ಇದ್ದವರು ಗಂಡ ಹೆಂಡತಿಯಾಗಿ, ಆಮೇಲೆ ಅವರು ಕುಟುಂಬವಾಗಿ, ಅವರಿಗೆ ಮಕ್ಕಳಾದಾಗ ಅದು ಒಂದು ಕುಟುಂಬ ಅಂತ ಅನ್ನಿಸ್ಕೊಳ್ತದೆ. ಆ ಕುಟುಂಬದಲ್ಲಿ ಇರುವಂಥವ್ರು ನಾವು ಅಂದರೆ ಕ್ರೈಸ್ತರು, ಯಾರು ಯೇಸುಸ್ವಾಮಿನ ನಂಬಿದ್ದೇವೋ ಆ ಮಕ್ಕಳು ಹೇಗಿರ್ಬೇಕಂದ್ರೆ ನೀತಿವಂತರಾಗಿರ್ಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ನೀತಿವಂತರು ಅಂದರೆ ಯಾರು? ನೀತಿವಂತರು ಅಂದರೆ ಯಾರು ಯೇಸು ಸ್ವಾಮಿಯನ್ನು ನಂಬಿದ್ದಾರೋ ಅವರು ನೀತಿವಂತರು. ಯಾರು ನಂಬಿ ದೀಕ್ಷಾ ಸ್ನಾನ ಹೊಂದಿದ್ದಾರೋ ಅವರು ನೀತಿವಂತರು. ಯಾರು ಯೇಸುವಿನ ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಾರೋ ದೀಕ್ಷಾ ಸ್ನಾನದ ಮುಖಾಂತರ ಅವರು ನೀತಿವಂತರು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾರು ದೇವರ ಮಾತಿನಂತೆ, ದೇವರ ವಾಕ್ಯದ ಪ್ರಕಾರ ಯಾರು ನಡೆದುಕೊಳ್ತಾರೋ ಅವರು ನೀತಿವಂತರು. ಎಲ್ಲರೂ ನೀತಿವಂತರಾಗೋದಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ ನಂಬಿರ್ಬೋದು ಯೇಸುಸ್ವಾಮಿನ. ಆದರೆ ನಂಬಿದ್ದಾರೆ,
ಸಭೆಗೆ ಬರ್ತಾರೆ ಹೋಗ್ತಾರೆ, ಆದರೆ ನೀತಿವಂತರು ಎಲ್ಲರೂ ಅಲ್ಲ. ಈಗ ನೂರಾರು ಜನ ಸಾವಿರಾರು ಜನ ಇರೋ ಸಭೆಗಳಿಗೆ ಹೋದಾಗ ಅಲ್ಲಿ ಕೆಲವರು ನೀತಿವಂತರನ್ನು ನಾವು ಕಾಣ್ಬೋದು. ಯಾಕೆಂದರೆ ಬರ್ತಾರೆ ಹೋಗ್ತಾರೆ, ಮತ್ತೆ ಅವರು ಲೋಕದ ರೀತಿಯಲ್ಲಿ ಲೋಕದ ಆಚಾರ ವಿಚಾರಗಳಿಗೆ, ಲೋಕದ ನಡೆನುಡಿಗೆ, ಹಣದ ಆಸೆಗೆ, ಲೋಕದ ಆಸೆಗೆ, ಶರೀರದ ಆಸೆಗೆ ಎಷ್ಟೋ ಜನರಿಂದ ಬಲಿಯಾಗಿ ಹೋಗ್ತಾ ಇದ್ದಾರೆ. ವಿಶ್ವಾಸಿಗಳು ಹಾಗೆ ಇದ್ದಾರೆ, ಸೇವಕರು ಹಾಗೆ ಇದ್ದಾರೆ. ಕೆಲವರು ನಾವು ನೋಡ್ತಾ ಹೋದರೆ ಇತ್ತೀಚೆಗೆ ನಾವು ವಾಟ್ಸಪ್, ಈ ಮೊಬೈಲ್ ಒಂದು ಬಂದ್ಬಿಟ್ಟಿದೆ. ಆ ವಾಟ್ಸಪ್ ಅಂತ ನೋಡುವಾಗ ಅಲ್ಲಿ ಕೆಟ್ಟದ್ದು ಒಳ್ಳೆಯದು ಎಲ್ಲವನ್ನೂ ನಾವು ನೋಡ್ತೇವೆ. ಹೆಚ್ಚಾಗಿ ಮೊಬೈಲ್ಗಳು ಉಪಯೋಗಕ್ಕಿಂತ ದುರುಪಯೋಗ ಆಗ್ತಾ ಇರೋದನ್ನೇ ನಾವು ಹೆಚ್ಚು ನೋಡ್ತಾ ಇದ್ದೇವೆ ಈ ದಿನಮಾನಗಳಲ್ಲಿ. ಆ ಮೊಬೈಲಲ್ಲಿ ಬರುವಂಥ ಸುದ್ದಿಗಳು ಕೆಲವು ಒಳ್ಳೆಯದಿದೆ, ಕೆಲವು ಕೆಟ್ಟದ್ದಿದೆ. ಆದರೆ ಒಳ್ಳೆಯದನ್ನೇ ನಾವು ತಗೋಬೇಕು. ಯಾಕೆಂದರೆ ಹಂಸ ಪಕ್ಷಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕಲ್ವಾ? ಹಂಸ ಅನ್ನೋದೊಂದು ಪಕ್ಷಿ ಇದೆ. ಆ ಪಕ್ಷಿ ಎಷ್ಟು ಜಾಣದು ಅಂದರೆ ಅದಕ್ಕೆ ಹಾಲು ಕುಡಿಯೋಕ್ಕೆ ಕೊಟ್ಟಾಗ ಹಾಲು, ಈಗ ಯಾರು ಗಟ್ಟಿ ಹಿಂಡಿದಂಗೆ ಹಾಲು ಯಾರು ಕೊಡಲ್ಲ ಅಲ್ವಾ? ಇಷ್ಟಾದರೂ ನೀರು ಹಾಕಿನೇ ಹಾಲು ಕೊಡೋದು. ನಾವು ಹಾಲು ಎಷ್ಟೇ ನಮ್ಮ ನಂದಿನಿ ಹಾಲು ಎಂಥ ಒಳ್ಳೆ ಪಾಕೆಟ್ ಬಂದರೂ ಕೂಡ ಅದರಲ್ಲಿ ಅವ್ರು ಏನೋ ಒಂದಷ್ಟು ನೀರು ಮಿಕ್ಸ್ ಮಾಡಿರ್ತಾರೆ. ಈಗ ಮನೆ ಹತ್ರನೇ ಬಂದು ಕೆಲವರು ಹಸುವನ್ನು ಎಮ್ಮೆಯನ್ನು ತಂದು ಹಾಲು ಕರೆದು ಕೊಡ್ತಾರೆ. ನಮ್ಮ ಎದುರಿಗೆ ಹಾಲು ಕರೆದು ಕೊಟ್ಟಿದ್ರು ಕೂಡ ಕರೆಯುವ ಪಾತ್ರೆಯಲ್ಲಿ ಮೊದಲೇ ನೀರು ಹಾಕೊಂಡ್ ಬಂದಿರ್ತಾರೆ ನೋಡಿ, ನಮ್ಗೆ ಗೊತ್ತಾಗಲ್ಲ. ಒಟ್ಟು ನೀರಿಲ್ಲದೆ ಹಾಲನ್ನು ಯಾರು ಕೊಡಲ್ಲ, ಯಾರು ಮಾರಲ್ಲ. ಆದರೆ ಈ ಹಂಸ ಪಕ್ಷಿ ಇದೆಯಲ್ಲ, ಅದು ಯಾವ ರೀತಿ ಅಂದರೆ ಹಾಲು ನೀರು ಬೆರೆಸಿದ್ದ ಹಾಲನ್ನೇ ಅದಕ್ಕೆ ಕುಡಿಯೋಕ್ಕೆ ಕೊಟ್ಟರು ಕೂಡ ಅದು ಕೇವಲ ಹಾಲನ್ನು ಮಾತ್ರ ಹೀರಿಕೊಳ್ಳುತ್ತಂತೆ, ನೀರನ್ನು ಬಿಡುತ್ತಂತೆ ಮಕ್ಕಳೇ. ಅಂದರೆ ಎಷ್ಟು ಜ್ಞಾನ ನೋಡಿ ಅದಕ್ಕೆ. ಆ ಒಂದು ಪಕ್ಷಿಗೆ ದೇವರು ಎಷ್ಟು ಜ್ಞಾನ ಕೊಟ್ಟಿದ್ದಾನೆ. ಅಂದಮೇಲೆ ಮನುಷ್ಯರು ನಾವು ಅಲ್ವಾ? ಈಗ ಹೇಳಿದ್ರು, ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ವಿವೇಕ, ವಿವೇಕದಿಂದ ಸಾಮರ್ಥ್ಯವನ್ನು ನಾವು ಹೊಂದಿಕೊಳ್ಳುವಂಥವರು. ಅದನ್ನು ಯಾರಿಗೆ ಜ್ಞಾನ ಇಲ್ಲವೋ ನನ್ನ ಕೇಳ್ರಿ, ನಾನು ಕೊಡ್ತೀನಿ ಅಂತ ದೇವರ ವಾಕ್ಯದಲ್ಲಿ ದೇವರು ಹೇಳಿದಾನಲ್ವಾ? ಅಂಥ ಜ್ಞಾನವನ್ನು ಹೊಂದಿದವರು ನಾವು ಹೇಗಿರಬೇಕು? ದೇವರ ವಾಕ್ಯಗಳನ್ನು ಗ್ರಹಿಸಬೇಕು. ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸುವುದಾದರೆ ಮಾತ್ರ ಅವನು ಮಾತ್ರ ನೀತಿವಂತನು. ಸಭೆಗೆ ಬಂದು ವಾಕ್ಯ ಕೇಳಿ ವಾಕ್ಯವನ್ನು ಕೇಳಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಗ್ರಹಿಸಬೇಕಂದ್ರೆ ಗ್ರಾಸ್ಪ್ ಮಾಡ್ಬೇಕು. ಅದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಅದರಂತೆ ನಾವು ನಡೆದುಕೊಳ್ಬೇಕು. ಯಾವಾಗ ನಾವು ವಾಕ್ಯದ ಪ್ರಕಾರ ನಡೆದುಕೊಳ್ತೇವೋ ಆಗ ಮಾತ್ರ ನಾವು ನೀತಿವಂತರಾಗ್ತೇವೆ. ಅಂಥವರ ನಿವಾಸವನ್ನು ಮಾತ್ರ ದೇವರು ಆಶೀರ್ವದಿಸ್ತಾನೆ ಮಕ್ಕಳೇ. ನಮ್ಮ ಸಭೆಗಳು, ನಾವು ಗ್ರಾಮಾಂತರ ಸೇವೆಗಳು, ಗ್ರಾಮಗಳು, ಗ್ರಾಮಾಂತರ ಎಲ್ಲ ಹಳ್ಳಿ ಸೇವೆಗಳು, ಆ ಹಳ್ಳಿ ಸೇವೆಗಳಲ್ಲಿ ಕೂಡ ನಾವು ಮೊದಲಿಗೆ 35 ವರ್ಷದ ಹಿಂದೆ ಸುವಾರ್ತೆ ಸಾರುವುದಕ್ಕೆ ಹೋದಾಗ ಆ ಹಳ್ಳಿಗಳಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ, ಯಾವ ವ್ಯವಸ್ಥೆ ಇಲ್ಲ. ಹರಕು ಮುರುಕು ಗುಡಿಸಲುಗಳ ಮನೆಯಲ್ಲಿ ಹೋಗಿ ನಾವು ಸುವಾರ್ತೆ ಸಾರಿದ್ದೇವೆ. ಅವರ ಮನೆಯ ಅಂಗಳದಲ್ಲಿ ಏನು ಸಗಣಿ ಹಾಕಿ ಬೆಳೆದಿರ್ತಾರೆ ಅಂಥ ಕಡೆ ನೆಲದ ಮೇಲೆ ಕೂತು ನಾವು ವಾಕ್ಯ ಹೇಳಿ ಪ್ರಾರ್ಥನೆ ಮಾಡಿ ಆರಾಧನೆ ನಡೆಸಿ ಬಂದಿದ್ದೇವೆ. ಆದರೆ ಕ್ರಮೇಣವಾಗಿ ಆ ಹಳ್ಳಿ ಜನರು ಎಷ್ಟು ಅಭಿವೃದ್ಧಿ ಆದರು ಅಂದರೆ, ಕೆಟ್ಟ ಚಟಗಳಿದ್ದವರು ಕೆಟ್ಟ ಚಟಗಳನ್ನು ಬಿಟ್ಟರು. ಒಂದು ಉದಾಹರಣೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಓಬಳಾಪುರ ಅಂತ ಒಂದು ಗ್ರಾಮ, ಅಲ್ಲಿ ಸತ್ಯಪ್ಪ ಅಂತ ಒಬ್ಬ ವಿಶ್ವಾಸಿ. ಅವನು ವಿಶ್ವಾಸಿ ಆಗಿಲ್ಲ. ಅವ್ರ ಊರಿಗೆ ನಾವು ಸುವಾರ್ತೆ ಹೇಳಕ್ಕೆ ಹೋಗ್ತಾ ಇದ್ವಿ. ಅವ್ರ ಮನೆ ಮುಂದೆ ಅಂಗಳದಲ್ಲೇ ಕೂತು ನಾವು ದೇವರ ವಾಕ್ಯ ಹೇಳಿ ಆರಾಧನೆ ನಡೆಸಿ ಬರ್ತಾ ಇದ್ದೀವಿ. ಅವನು ಬರ್ತಾ ಇರಲಿಲ್ಲ. ಅವನೊಬ್ಬ ಲಾರಿ ಡ್ರೈವರ್. ಮೈನ್ಸ್, ಬಳ್ಳಾರಿ ನಿಮಗೆಲ್ಲ ಗೊತ್ತಿರ್ಬೋದು, ಮೈನ್ಸ್ ಫೇಮಸ್ಸು, ಐರನ್ ಓರ್ ಮೈನ್ಸು. ಮೈನ್ಸ್ ಲಾರಿ ಡ್ರೈವರು. ದಿನಕ್ಕೆ 1000 ಗಟ್ಟಲೆ ಸಂಬಳ ಅವನಿಗೆ, 1,500 ರೂಪಾಯಿ. ಈಗ ಯಾವಾಗ ನಾ ಅಷ್ಟು ವರ್ಷಗಳ ಹಿಂದಿನ ಕತೆ ನಿಮ್ಗೆ ಹೇಳ್ತಾ ಇರೋದು, ಅವಾಗೇ 1000 ಗಟ್ಟಲೆ ಸಂಬಳ ಅವನಿಗೆ, ಲಾರಿ ಡ್ರೈವರ್ಗೆ. ಆದರೆ 1000 ಗಟ್ಟಲೆ ಸಂಬಳ ತಗೊಂಡು ಅವನು ಏನು ಮಾಡ್ತಾ ಇದ್ದ? ಎಲ್ಲ ಕುಡಿದು, ತಾನು ಕುಡಿದು ಬೇರೆಯವ್ರಿಗೂ ಫ್ರೆಂಡ್ಸ್ಗೂ ಕುಡಿಸಿ ಏನು ಇಲ್ಲದೆ, ಕೈಗೆ ದುಡ್ಡು ಇಲ್ಲದೆ ಮನೆಗೆ ಬರೋನು. ಬಂದು ಸುಮ್ಮನೆ ಇರೋವನ ಇಲ್ಲ, ಮನೆಗೆ ಬಂದು ಹೆಂಡತಿ ಮಕ್ಕಳನ್ನ ಹೊಡೆಯೋನು. ಆ ಹೆಂಡತಿಗೆ ಬಟ್ಟೆ ಬಿಚ್ಚಿ ಹೊಡೆಯೋನಂತೆ, ಅವನು ಹೊಡೆದು ಮನೆ ಹೊರಗೆ ಹಾಕೋನಂತೆ. ಅಂಥ ಒಬ್ಬ ಕ್ರೂರ ಮನಸ್ಸಿರುವಂಥ ಒಬ್ಬ ವ್ಯಕ್ತಿ. ನಾವು ಹೋದಾಗೆಲ್ಲ ದೂರ ಇರೋನು. ಡ್ಯೂಟಿಯಿಂದ ಬಂದರೂ ಕೂಡ ಪ್ರಾರ್ಥನೆಗೆ ಆರಾಧನೆಗೆ ಬರ್ತಾ ಇರಲಿಲ್ಲ. ಆದರೆ ಒಂದು ದಿನ ಸಿಕ್ಕ ಅವನ ಅಪ್ಪಾಜಿ ಕೈಗೆ, ನಮ್ಮ ಅಯ್ಯವ್ರ ಕೈಗೆ ಒಂದು ದಿನ ಸಿಕ್ಕಾಗ ಅವನು ಕೂತ್ಕೊಂಡು ಚೆನ್ನಾಗಿ ದೇವರ ವಾಕ್ಯ ಹೇಳಿ ಸುವಾರ್ತೆ ಹೇಳಿದಾಗ ಅವನ ಮನಸ್ಸು ಮಾರ್ಪಟ್ಟು ಅವನು ದೇವರ ಮಗನಾದ. ನಮ್ಮ ದೇವರ ಮಗನಾದ ಮೇಲೆ ಅವನು ಎಷ್ಟು ಮಾರ್ಪಾಟು ಹೊಂದಿದ ಅಂದರೆ, ನಾವು ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ನೆಲದ ಮೇಲೆ ಕೂತಾ ಇದ್ದೀವಲ್ಲ, ಅದಕ್ಕೆ ನೆಕ್ಸ್ಟ್ ನಾವು ಹೋಗೋಷ್ಟರಲ್ಲಿ ಅವನೇನು ಮಾಡ್ದ? ಚೇರ್ ತೊಗೊಂಬಂದು 2 ಚೇರ್. ಅಯ್ಯವ್ರ ಅಮ್ಮವ್ರು ಬರ್ತಾರೆ, ಅವ್ರು ನೆಲದ ಮೇಲೆ ಕೂಡ್ತಾರಲ್ಲ ಅಂತ ನಮಗಾಗಿ ಚೇರ್ಗಳನ್ನು ತಂದ ಮಗ. ಮತ್ತು ನೆಕ್ಸ್ಟ್ ವೀಕ್ ಹೋಗುವಾಗ ಹೆಂಡತಿ ಮಕ್ಕಳಿಗೆ ಬೇಕಾದ ವಸ್ತುಗಳನ್ನು ತಂದು ಕೊಟ್ಟಾನೆ. ಮಗಳು, ದೊಡ್ಡ ಮಗಳು 10th ಎಷ್ಟು ಪಾಸ್ ಆಗಿದ್ಲು, ಸುಮ್ಮನೆ ಇರಬಾರ್ದು ಅಂತ ಮಗಳಿಗೆ ಹೊಲಿಯೋದು, ಅವಳಿಗೆ ಹೊಲಿಯೋಕ್ಕೆ ಸ್ಟಿಚಿಂಗ್ ಹೊಲಿಯೋದು ಕಲಿಯೋದು ಇಷ್ಟ ಇತ್ತು. ಆದರೆ ಎಷ್ಟು ದಿನದಿಂದ ಅವ್ರ ಅಪ್ಪನ ಕೇಳಿದ್ರು ಮೆಷಿನ್ ತಂದು ಕೊಡಂದ್ರೆ ಕೊಡ್ತಾ ಇರಲಿಲ್ಲ. ಆದರೆ ಯಾವಾಗ ಒಂದು ಮನಸ್ಸು ಮಾರ್ಪಾಟಾಯಿತು, ಮಗಳಿಗೆ ಹೊಲಿಯೋ ಮಿಷಿನ್ ತಂದು ಕೊಟ್ಟ. ಹೆಂಡತಿಗೆ ಕಿವಿಗೆ ಬೆಂಡೋಲೆ ತಂದು ಕೊಟ್ಟ, ಬಂಗಾರದ ಒಡವೆ ತಂದು ಕೊಟ್ಟ. ಆಮೇಲೆ ಬೀರೋ ತಂದ, ಗಾಡ್ರೇಜ್ ಅಲ್ಮಾರೆ ತಂದ, ಮಂಚ ತಂದ. ಒಂದೊಂದೇ ಸಾಮಾನು ಒಂದೊಂದು ಸಲ ಹೋದಾಗೆಲ್ಲ ಕುಟುಂಬ ಅಭಿವೃದ್ಧಿ ಆಯಿತು. ಈಗ ನೋಡ್ತೇವೆ
ಒಳ್ಳೆ RCC ಮನೆ ಬಿಲ್ಡಿಂಗ್ ಕಟ್ಕೊಂಡು ಆ ಮನೆ ಗೃಹ ಪ್ರವೇಶಕ್ಕೂ ನಮ್ಮನ್ನು ಕರೆದ ಬಂದು ಮಗ. ಈಗ ನಾವು ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದ್ದೇವೆ, ಆ ಹಳ್ಳಿಗೆ ತುಂಬ ಹೋಗ್ತಾ ಇಲ್ಲ ನಾವು. ಬೇರೆ ಸೇವಕರು ನಮ್ಮ ಅಸಿಸ್ಟೆಂಟ್ಗಳು ಅವರು ಸ್ವಂತ ಸೇವೆ ಮಾಡ್ಕೊಂಡು ಸಭೆ ಕಟ್ಕೊಂಡು ಮಾಡ್ತಿದ್ದಾರೆ, ಅವ್ರಿಗೆ ಬಿಟ್ಕೊಟ್ಟಿದ್ದೇವೆ. ಆದರೂ ನಮ್ಮನ್ನು ಮರೆಯಲ್ಲ. ಅವ್ನು ಎಲ್ಲೇ ಕಂಡ್ರು ಕೂಡ ಬಂದು ನಮ್ಮನ್ನು ಮಾತಾಡಿಸಿ ಪ್ರೇಯರ್ ಮಾಡಿ, ನಿಮ್ಮಿಂದ ನಾನು ಇಷ್ಟು ಉದ್ಧಾರ ಆದೆ, ಸ್ವಂತ ಮನೆ ಕಟ್ಕೊಂಡು RCC ಬಿಲ್ಡಿಂಗ್ ಕಟ್ಕೊಂಡು ಈಗ ಎಷ್ಟು ಚೆನ್ನಾಗಿ ಮಕ್ಕಳು ಮದುವೆ ಮಾಡಿ ಸಂತೋಷವಾಗಿದ್ದಾನಯ್ಯ. ಯಾಕೆ? ದೇವರ ಸುವಾರ್ತೆ ಕೇಳಿ ಆ ದೇವರ ಮಾತಿನಂತೆ ನಡ್ಕೊಂಡ ಮಗ. ಮನಸ್ಸು ಸಂಪೂರ್ಣ ಮಾರ್ಪಾಟಾಯಿತು. ಎಷ್ಟು ಕೆಟ್ಟವನಾಗಿದ್ನೋ ಅಷ್ಟು ಒಳ್ಳೆಯವನಾದವನು. ಕೆಟ್ಟವನಾಗಿದ್ದಾಗ ಅಲ್ಲಿ ಶಾಪನೇ ಇತ್ತು, ಬರೀ ಜಗಳ, ತಂಟೆ, ತಕರಾರು. ಮಕ್ಕಳು ಹೆಂಡತಿ ಮಕ್ಕಳು ಯಾವಾಗಲೂ ಅಳದೆ, ಅಮ್ಮ ಹಿಂಗೆ ಮಾಡ್ತಾನೆ, ಹೊಡಿತಾನೆ, ಬೈತಾನೆ, ಹೊರಗೆ ಹಾಕ್ತಾನಮ್ಮ, ಊಟ ಇಲ್ಲ ಸರಿಯಾಗಿ ಏನಿಲ್ಲ ಅಂತ ಒಂದು ಕಾಲದಲ್ಲಿ ಗೋಳಾಡುವಂಥ ಕುಟುಂಬ. ಅಲ್ಲಿ ಶಾಪ ಇತ್ತು, ದುಷ್ಟನ ಮನೆ ಆಗಿತ್ತು, ದುಷ್ಟನ ಮನೆ ಶಾಪಕ್ಕೊಳಗಾಗಿತ್ತು. ಆದರೆ ಯಾವಾಗ ಅವನು ನಂಬಿಕೊಂಡು ನೀತಿವಂತನಾದ್ನೋ ಆವಾಗಿಂದ ಅವರ ಕುಟುಂಬದಲ್ಲಿ ದಿನದಿನಕ್ಕೂ ಅಭಿವೃದ್ಧಿ ಆಯಿತು. ಆ ರೀತಿಯಲ್ಲಿ ಅನೇಕ ಕುಟುಂಬಗಳು ನಾವು ಹೋದಾಗಿದ್ದಂಥ ಹರಕುಮೂರ್ಖ ಗುಡಿಸಲುಗಳಿಲ್ಲ. ಇವಾಗ ನಾವು ಹೋದರೆ ಒಳ್ಳೆ ಮನೆಗಳು ಕಟ್ಟಿಕೊಂಡಿರೋ ಮಕ್ಕಳು. ಇನ್ನೂ ಕೆಲವರಂತೂ ನಮಗಾಗಿ ನಾವು ಹೋದರೆ ಅಕಸ್ಮಾತ್ ಹಾಲ್ಟ್ ಮಾಡಿದರೆ ಇರೋದಕ್ಕೆ ಅಂತ ನಮಗೆ ರೂಮ್ ಕಟ್ಟಿಸಿದ್ದಾರೆ ಮಕ್ಕಳು. ನಮಗಾಗಿ ಬಾತ್ರೂಮ್ ನಾವು ಸುವಾರ್ತೆ ಸಾರೋಕೆ ಹೋದಾಗ ಬಾತ್ರೂಮ್ಗಳೇ ಇಲ್ಲಮ್ಮ, ಹೊರಗೆ ಹೋಗ್ಬೇಕು. 3-4 ಗಂಟೆಗೆ ಎದ್ದು ಬೆಳಗಿನ ಜಾವನೆ ಕತ್ಲಿದ್ದಾಗೆ ಹೊರಗಡೆ ಹೋಗಿ ಬರ್ಬೇಕು ಅಂತ ಒಂದು ಪರಿಸ್ಥಿತಿ ಇತ್ತು. ಆ ಒಂದು ಸಮಯದಲ್ಲಿ ಸುವಾರ್ತೆ ಸೇವೆ ನಾವು ಪ್ರಾರಂಭ ಮಾಡಿದ್ದು. ಆದರೆ ಈಗ ಮನೆ ಮನೆಗೂ ಬಾತ್ರೂಮ್ಗಳು ಕಟ್ಕೊಂಡಿದ್ದಾರೆ, ಲೆಟ್ರಿನ್ಗಳು ಕಟ್ಕೊಂಡಿದ್ದಾರೆ. ಬರೀ ಲೆಟ್ರಿನ್ ಅಷ್ಟೇ ಅಲ್ಲ, ನಮ್ಮ ಸಲುವಾಗಿ ನನಗೆ ಕಾಲ ಆಪರೇಷನ್ ಆಯಿತು ಅಂತ ನನ್ನ ಮಕ್ಕಳು, ನನ್ನ ಪ್ರೀತಿಸೋ ಮಕ್ಕಳು ವೆಸ್ಟರ್ನ್ ಕಮೋಡ್ ಹಾಕಿ ಬಾತ್ರೂಮ್ ಲೆಟ್ರಿನ್ ಕಟ್ಟಿದ್ದಾರೆ. ಎಷ್ಟು ಅಭಿವೃದ್ಧಿ ಅಲ್ವಾ? ದೇವರ ಮಾತನ್ನು ಕೇಳಿ ಮನಸ್ಸು ಮಾರ್ಪಾಟು ಮಾಡಿಕೊಂಡಾಗ, ಕ್ರಿಸ್ತನನ್ನು ಪ್ರೀತಿಸಿದಾಗ ನೋಡಿ, ವಿಶ್ವಾಸಿಗಳು ಮೊದಲನೇ ಪ್ರಾರ್ಥನೆ, ಮೊದಲನೇ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಏಸಪ್ಪನಿಗೆ. ಯಾವಾಗ ನೀವು ಏಸಪ್ಪನಿಗೆ ಪ್ರಾಮುಖ್ಯತೆ ಕೊಡ್ತಿರೋ ಆಗ ಏಸಪ್ಪನೂ ಕೂಡ ನಿಮಗೆ ಪ್ರಾಮುಖ್ಯತೆ ಕೊಡ್ತಾನೆ. ನಿಮಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಯೆಹೋವ ಈರೆ ದೇವ ಒದಗಿಸಿಕೊಡ್ತಾನೆ. ಆ ನಂಬಿಕೆ, ಆ ಪ್ರಾರ್ಥನೆ ನಮ್ಮಲ್ಲಿರಬೇಕು ಅಷ್ಟೇ. ವಿಶ್ವಾಸ, ನಂಬಿಕೆ ಉಳ್ಳ ಪ್ರಾರ್ಥನೆ ನಮಗೆ ಪ್ರತಿಯೊಂದನ್ನು ಒದಗಿಸಿಕೊಡ್ತದೆ. ಆ ರೀತಿಯಲ್ಲಿ ನೀತಿವಂತನ ನಿವಾಸದಲ್ಲಿ ದೇವರ ಆಶೀರ್ವಾದ ಖಂಡಿತ ಇರ್ತದೆ. ಯಾಕಂದ್ರೆ ಇಲ್ಲಿ ವಾಕ್ಯನೇ ಹೇಳ್ತಾ ಇದೆ, ನೀತಿವಂತನ ನಿವಾಸವನ್ನು ಯೆಹೋವನು ಆಶೀರ್ವದಿಸುವನು. ಆಶೀರ್ವಾದ ಯಾವ ರೀತಿಯಲ್ಲಿ? ಮದುವೆ, ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಇರೋದಕ್ಕೊಂದು ಮನೆ ಬೇಕು ಅಲ್ವಾ, ನೆಲೆ ಬೇಕಲ್ಲ ನಾವು ಇರೋದಕ್ಕೆ. ಎಲ್ಲವನ್ನು ಒಂದು ಸ್ವಂತ ಆಗಲಿ, ಬಾಡಿಗೆ ಮನೆಗಳು ಕೂಡ ಸಿಗೋದು ಕಷ್ಟ ಈ ಕಾಲದಲ್ಲಿ. ಎಲ್ಲ ಅನುಕೂಲವಾಗಿರೋ ಬಾಡಿಗೆ ಮನೆ ಕೂಡ ಸಿಕ್ಕಲ್ಲಮ್ಮ ಅಷ್ಟು ಸುಲಭವಾಗಿ ಅಲ್ವಾ. ಒಂದು ಒಳ್ಳೆ ಬಾಡಿಗೆ ಮನೆ ಸಿಕ್ಕಿದೆ ಅಂದ್ರೂ ಕೂಡ ಅದು ದೇವರ ಆಶೀರ್ವಾದವೇ. ನಾವು ಆ ಮನೆಯಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ಇದ್ದೀವಿ ಅಂದರೆ ಅದು ದೇವರ ಆಶೀರ್ವಾದ. ಎಲ್ಲ ಇರ್ತದೆ, ನೆಮ್ಮದಿ ಇಲ್ಲ ಎಷ್ಟೋ ಜನರಿಗೆ. ಲಕ್ಷಾಂತರ ಕೋಟ್ಯಾಂತರ ಸಂಪಾದನೆ ಮಾಡ್ತಾ ಇದ್ದಾರೆ, ಬೇಕಾದಂಥ ದೊಡ್ಡ ಮನೆ ಇದೆ, ಒಳ್ಳೆ ಬೆಡ್ರೂಮ್, ಒಳ್ಳೆ ಬೆಡ್, AC ಇದ್ರೂ ಕೂಡ ಕಣ್ತುಂಬ ನಿದ್ದೆ ಇಲ್ಲ. ಎಲ್ಲ ಇದ್ರೂ ಕೂಡ ಹೊಟ್ಟೆ ತುಂಬ ಊಟ ಮಾಡೋ ಪರಿಸ್ಥಿತಿ ಇಲ್ಲ ಎಷ್ಟೋ ಜನರಿಗೆ. ನಾನಾ ರೋಗಗಳು, ಏನೋ ಬಾಧೆಗಳು, ಏನೋ ಚಿಂತೆಗಳು ಅಲ್ವಾ. ಯಾವಾಗಲೂ ಚಿಂತೆಯಲ್ಲಿರುವಂಥ ಎಷ್ಟೋ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ, ನಾನು ನಿಮಗೆ ಶಾಂತಿ ವಿಶ್ರಾಂತಿ ಕೊಡುವೇನೋ ಅಂತ ಏಸಪ್ಪ ಹೇಳ್ತಾ ಇದ್ದಾನೆ ಸತ್ಯವೇದದಲ್ಲಿ ಅಲ್ವಾ. ನಮ್ಮ ಚಿಂತೆ ಭಾರ ಏನೇ ಇದ್ರೂ ಆತನಿಗೆ ಒಪ್ಪಿಸಿಕೊಟ್ರೆ ಆತನ ಎಲ್ಲವನ್ನು ದೂರ ಮಾಡ್ತಾನೆ. ನಮಗೆ ಸಂತೋಷ, ಸಮಾಧಾನವನ್ನು, ನೆಮ್ಮದಿಯ ಜೀವಿತವನ್ನು ಕೊಡುವಂತಾತನು. ನೀತಿವಂತನು ನಾವು ಸತ್ಯವೇದದಲ್ಲಿ ನೋಡುವಾಗ ಅಬ್ರಹಾಮನು ನೀತಿವಂತನಾಗಿದ್ದ. ಅದಕ್ಕೆ ಆತನಿಗೆ ದೇವರು ಏನು ಮಾಡ್ದ? ಆದಿಕಾಂಡ 12 ವಾಕ್ಯ ನೋಡುವಾಗ ನೋಡ್ರಮ್ಮ, ಆದಿಕಾಂಡ ಅಧ್ಯಾಯ 1-2 ವಾಕ್ಯಗಳು. ಆತನಿಗೆ ಎಂಥ ಆಶೀರ್ವಾದ ದೇವರು ಮಾಡಿದ್ದು. ಮಕ್ಕಳಿಲ್ಲ ಅಂತ ಕೊರಗುವಾಗ ಒಬ್ಬ ಮಗನನ್ನು 100 ವರ್ಷಕ್ಕೆ ಕೊಟ್ಟ ಮೇಲೆ ಮತ್ತೆ ಮುಂದೆ ನೋಡಿ ಎಂಥ ಒಳ್ಳೆ ಆಶೀರ್ವಾದ ದೇವರು ಮಾಡ್ತಾನೆ. ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಂತೆ ಮುಸುಬಿನಂತೆ ಹೆಚ್ಚಿಸುವೆನು ಅಂತ ಹೇಳ್ತಾನೆ ದೇವರು. ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು. ನೀನು ಆಶೀರ್ವಾದದ ನಿಧಿಯಾಗಿವಿ. ನೋಡಿ ಏನ್ ಮಾಡ್ತಾನೆ ಇಲ್ಲಿ. ಯಾಕೆ ಆಶೀರ್ವಾದ ಸಿಕ್ತ ಅಬ್ರಾಹ್ಮನಿಗೆ? ಅಬ್ರಾಹ್ಮನು ಈ ದೇವರ ಮಾತನ್ನ ಕೇಳಿದ. ನೀನು ಹೋಗು ಅಂದ್ರೆ ಹೊರಟು ಹೋದ ಅಲ್ವಾ. ಯಾಕಪ್ಪ ಹೋಗ್ಲಿ, ಇಲ್ಲ ಎಲ್ಲ ಚೆನ್ನಾಗಿದೆ, ನಿನಗೆಲ್ಲ ಅನುಕೂಲ ಇದೆ, ನಾನು ಯಾಕೆ ಹೋಗ್ಬೇಕು ಅಂತ ಅನ್ಲಿಲ್ಲ. ನೀನು ಹೋಗು ಅಂದಾಗ ದೇವರ ಮಾತನ್ನ, ಯೆಹೋವನ ಮಾತನ್ನ ಕೇಳಿದ. ಅದಕ್ಕಾಗಿ ಅಬ್ರಾಹ್ಮನ ಆತನನ್ನ ದೊಡ್ಡ ಜನಾಂಗವನ್ನಾಗಿ ಮಾಡಿದ ಅಲ್ವಾ. ಅಷ್ಟೇ ಅಲ್ಲ, ಆಶೀರ್ವಾದದ ನಿಧಿಯಾದ ಅಬ್ರಾಹಂ ಎಲ್ಲರಿಗೆ. ಯಾಕೆ? ಅವನು ನೀತಿವಂತನು, ದೇವರ ಮಾತನ್ನ ಕೇಳುವವನಾಗಿದ್ದ ಅಲ್ವಾ. ನೀತಿವಂತನ ಯಾರು? ದೇವರ ಮಾತನ್ನ ಕೇಳುವವರು, ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆದುಕೊಳ್ಳುವವರು ನೀತಿವಂತರು.
ಕೇಳಿದ, ನಡೆದುಕೊಂಡ, ಅದಕ್ಕೆ ದೇವರು ಆತನಿಗೆ ಅಂತ ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡಿದ. ಹಾಗೆ ನಾವು ನೋಡುವಾಗ ನೋಹನ ಬಗ್ಗೆ ನೋಡಿದಾಗ, ನೋಹನು ನೀತಿವಂತನು. ಆ ಕಾಲದಲ್ಲಿ ಎಲ್ಲರೂ ಪಾಪ ಮಾಡಿ ನಾಶವಾಗಿ ಹೋಗುತ್ತಿರುವಂಥ ಸಮಯದಲ್ಲಿ ಇಡೀ ಭೂಮಿಯ ಮೇಲೆ ಒಬ್ಬನೇ ನೀತಿವಂತನಾದ ನೋಹನು ಯೆಹೋವನ ಕಣ್ಣಿಗೆ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದನು. ಆದ್ದರಿಂದ ನೋಹನ ಕುಟುಂಬವನ್ನು ಮಾತ್ರ ಯೆಹೋವ ದೇವರು ಜಲಪ್ರಳಯದಿಂದ ರಕ್ಷಿಸಿದ. ನಮಗೆಲ್ಲ ಗೊತ್ತಿರುವಂಥದ್ದೇ ಅಲ್ವಾ? ಜಲಪ್ರಳಯ ಆಗಿ ಎಲ್ಲವೂ ಹೊಡೆದುಕೊಂಡು ಹೋಗ್ತದೆ, ಏನೇನು ಉಳಿಯಲ್ಲ. ಆದರೆ ಆ ಸಮಯದಲ್ಲಿ ನೋಹನ ಕುಟುಂಬವನ್ನ ಯೆಹೋವ ದೇವರು ಆಶೀರ್ವದಿಸಿದ, ಕಾಪಾಡಿದ. ಯಾಕೆ ಅಂದರೆ ಆ ಸಮಯದಲ್ಲಿ ನೋಹನು ನೀತಿವಂತನಾಗಿದ್ದ ಅಲ್ವಾ? ಎಷ್ಟೇ ಕಷ್ಟ ಬಂದ್ರು ಅಂತ ಪರಿಸ್ಥಿತಿಯಲ್ಲಿ, ಈಗ ನಾವು ಯೋಬನನ್ನು ತೆಗೆದುಕೊಂಡಾಗಲೂ ಕೂಡ ಯೋಬನು ಎಷ್ಟೋ ಸೈತಾನನ ಶೋಧನೆಗೆ ಒಳಪಟ್ಟರೂ ಕೂಡ ದೇವರು ಆತನನ್ನ ಕಾಪಾಡಿದ. ಯಾಕೆ? ನೀತಿವಂತನಾಗಿದ್ದ ಅಲ್ವಾ? ಯೋಬನು ನೀತಿವಂತನಾಗಿದ್ದ. ಅಷ್ಟೇ ಅಲ್ಲ, ಯೋಬನ ಬಗ್ಗೆ ನಾವು ನೋಡುವಾಗ, ನೋಹನ ಬಗ್ಗೆ ನೋಡುವಾಗ, ಅವರು ತಪ್ಪಿಲ್ಲದವರಾಗಿದ್ದರು ಮತ್ತು ಅವರು ಕೆಟ್ಟದ್ದನ್ನು ನಿರಾಕರಿಸುವವರಾಗಿದ್ದರು ಅಂತ ದೇವರ ವಾಕ್ಯ. ನಿರಾಕರಿಸಬೇಕು, ನಿರಾಕರಿಸಿದರು ಅಂತದೆ. ವಿಸರ್ಜಿಸಿದರು ಅಂದ್ರೆ ಒಂದು ಸಲ ಬಿಟ್ಟ ಮೇಲೆ ಕೆಟ್ಟದ್ದನ್ನು ಮತ್ತೆ ನಾವು ಅದನ್ನ ಮಾಡಬಾರದು ಅಲ್ವಾ? ಈಗ ಉದಾಹರಣೆಗೆ ನಾವು ನಾಯಿ ತೆಗೆದುಕೊಂಡ್ರೆ ಕೆಲವರೆಲ್ಲ ನಾಯಿ ಹೆಂಗೆ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ನಾಯಿ ವಾಂತಿ ಮಾಡ್ತದೆ, ಮತ್ತೆ ಅದನ್ನ ತಿಂತದೆ. ಕೆಲವರು ವಿಶ್ವಾಸಿಗಳು, ಸೇವಕರು, ಕ್ರೈಸ್ತರು ಕೂಡ ಆ ರೀತಿಯಲ್ಲಿ ಇದ್ದಾರೆ. ಒಂದ್ಸಲ ಕೆಟ್ಟದ್ದನ್ನು ಬಿಟ್ಟರೆ ಮತ್ತೆ ಒಂದು ಸಲ ನೀತಿವಂತರಾದ್ಮೇಲೆ ನೀತಿವಂತರಾಗಿಯೇ ಇರಬೇಕು. ನಾವು ಸಾಯುವವರೆಗೂ ನಂಬಿಗಸ್ತನಾಗಿರುವಂತ ದೇವರ ವಾಕ್ಯ ಪ್ರಕಟಣೆ 2:10 ನಾವು ನೋಡುವಾಗ, ಸಾಯುವವರೆಗೂ ನೀವು ನಂಬಿಗಸ್ತರಾಗಿದ್ದರೆ ಜೀವ ಕಿರೀಟವನ್ನು ದೇವರು ನಮಗೆ ಕೊಡುವವನಾಗಿದ್ದಾನೆ. ಜೀವವೆಂಬ ಜಯಮಾಲೆಯನ್ನು ನಾವು ಹೊಂದಿಕೊಳ್ತೇವೆ ಅಂತ ದೇವರ ವಾಕ್ಯ ಹೇಳ್ತದಮ್ಮ. ಯಾಕೆ? ನೀವು ನೀತಿವಂತರಾಗಿದ್ದಾರೆ. ನೀತಿವಂತರು ನಂಬಿಕೆಯಲ್ಲಿರ್ತಾರೆ. ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರಾರ್ಥನೆಯಿಂದ, ದೇವರಲ್ಲಿ ಸಹವಾಸದಿಂದ, ದೇವರಲ್ಲಿ ಅನ್ಯೋನ್ಯತೆಯಿಂದ, ದೇವರ ಮಾತನ್ನು ಕೇಳುತ್ತಾ ನಾವಿರುವುದಾದರೆ ಮಾತ್ರ ನಮಗೆ ಕೊನೆಯಲ್ಲಿ ಜೀವವೆಂಬ ಜಯಮಾಲೆ, ಜೀವ ಕಿರೀಟ ನಮಗೆ ಸಿಗ್ತದೆ ಮಕ್ಕಳೇ. ಅದಕ್ಕೆ ದೇವರ ಅಂಥ ನೀತಿವಂತರನ್ನ ಮಾತ್ರ ದೇವರು ಆಶೀರ್ವದಿಸ್ತಾನೆ. ನಾವು ಅನೀತಿ, ಕೆಟ್ಟದ್ದು ಮಾಡ್ತಾ ಇದ್ದರೆ, ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳು ತೊಡಗಿದ್ದರೆ, ಮೋಸ, ದ್ರೋಹ, ಅನ್ಯಾಯ ಮಾಡುವವರಾಗಿದ್ದರೆ ಖಂಡಿತ ಅವರನ್ನ ದೇವರು ಆಶೀರ್ವದಿಸುವುದಿಲ್ಲ, ಅವರ ಕುಟುಂಬವನ್ನು ಆಶೀರ್ವದಿಸುವುದಿಲ್ಲ. ಯಾರು ನೀತಿವಂತರಾಗಿರ್ತಾರೋ, ಯಾರು ದೇವರ ವಾಕ್ಯದ ಪ್ರಕಾರ ನಡೆದುಕೊಳ್ತಾರೋ, ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ. ಅದು ಅಷ್ಟೇ ಅಲ್ಲ, ನಾವು ದೇವರನ್ನ ಸ್ತುತಿಸಿ ಕೊಂಡಾಡಬೇಕು. 103 ಕೀರ್ತನೆ 1-2 ವಾಕ್ಯ ಹೋದ್ರಪ್ಪ. ಕೀರ್ತನೆ 103 1 ಮತ್ತು 2ನೇ ವಚನಗಳು ಎಲ್ಲರಿಗೂ ಗೊತ್ತಿರೋದು. ದಿನ ಹೇಳ್ತೀರ ನೀವು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಯಾವುದನ್ನು ಮರೆಯಬೇಡ. ಈ ವಾಕ್ಯದ ಪ್ರಕಾರ ಇರುವವನು ನೀತಿವಂತನು ಮಕ್ಕಳೇ. ಯಾರು ನೀತಿವಂತನು? ಯೆಹೋವನನ್ನು ಕೊಂಡಾಡುವವನು ನೀತಿವಂತನು. ನಿನ್ನ ಸರ್ವೇಂದ್ರಿಯಗಳು ಆತನನ್ನು ಕೀರ್ತಿಸಬೇಕಂತೆ. ಸರ್ವೇಂದ್ರಿಯಗಳು ಅಂದ್ರೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗವೂ ಕೂಡ ದೇವರನ್ನ ಕೀರ್ತಿಸಬೇಕು, ಸ್ತುತಿಸಿ ಕೊಂಡಾಡಬೇಕು. ನಿನಗೆ ಬಾಯಿ ಬರ್ತಾ ಇದೆಯಾ? ನೀನು ದೇವರನ್ನು ಸ್ತುತಿಸಿ ಕೊಂಡಾಡು, ಆರಾಧಿಸು, ಹಾಡು ದೇವರನ್ನ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊ, ದೇವರ ಸಹವಾಸದಲ್ಲಿರು ನೀನು, ದೇವರ ಅನ್ಯೋನ್ಯತೆಯಲ್ಲಿರು ನೀನು. ನಿನ್ನ ಕಿವಿಗಳು ದೇವರ ಮಾತನ್ನು, ದೇವರ ಹಾಡುಗಳನ್ನು ಕೇಳುವಂತಿರಬೇಕು. ನಿನ್ನ ಬಾಯಿ ದೇವರ ಮಾತನ್ನು ಮಾಡಿ, ಪಾಪದ ಅರಿಕೆ ಮಾಡಿ, ಪಶ್ಚಾತ್ತಾಪ ಕೇಳುವಂತಿರಬೇಕು. ನಿನ್ನ ತಲೆ ಆಲೋಚನೆಗಳು ಪರಿಶುದ್ಧವಾಗಿರಬೇಕು, ನಿನ್ನ ಹೃದಯ ಪರಿಶುದ್ಧವಾಗಿರಬೇಕು. ನಿನ್ನ ಕೈಕಾಲುಗಳು ದೇವರ ವಾಕ್ಯವನ್ನು ಓದುವುದಕ್ಕೆ, ಸತ್ಯವೇದವನ್ನು ಹಿಡಿಯುವಂತಿರಬೇಕು. ನಿನ್ನ ಕಾಲುಗಳು ದೇವರ ಸನ್ನಿಧಿಗೆ ಹೋಗುವಂತಿರಬೇಕು ಮಕ್ಕಳೇ. ಅದು ಬಿಟ್ಟು ಕೆಟ್ಟ ಸಹವಾಸಕ್ಕೆ, ಕೆಟ್ಟ ಚಟಗಳಿಗೆ, ಕೆಟ್ಟ ಜನರೊಂದಿಗೆ ಹೋಗಿ ಕೆಟ್ಟ ಚಟುವಟಿಕೆಗಳನ್ನು ಮಾಡುವುದಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನ ಸರ್ವೇಂದ್ರಿಯಗಳು, ನಮ್ಮ ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ಅಂತ ಮಾತು ಹೇಳ್ಬೋದು ನಾವು. ಅಡಿಯಿಂದ ಮುಡಿಯವರೆಗೆ ಅಂದಾಗ ಇಡೀ ಪಾದದಿಂದ ಹಿಡಿದು ನಮ್ಮ ಮಸ್ತಕದವರೆಗೆ, ತಲೆಯವರೆಗೂ ಕೂಡ ಇರುವಂಥ ಪ್ರತಿಯೊಂದು ನಿನ್ನ ದೇಹದ ಅಂಗಾಂಗಗಳು ದೇವರನ್ನೇ ಸ್ತುತಿಸಿ ಕೊಂಡಾಡುವಂತಿರಬೇಕು. ಅದಕ್ಕೆ ವಾಕ್ಯ ಹೇಳೋದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಿರಿ. ಯೆಹೋವನ ನಾಮದಲ್ಲಿ ನಮಗೆ ಬಲ ಉಂಟು, ಫಲ ಉಂಟು, ಜಯ ಉಂಟು, ಆರೋಗ್ಯ ಉಂಟು, ಸಮಸ್ತವೂ ಉಂಟು. ನಿನಗೇನು ಬೇಕೋ ಎಲ್ಲವೂ ಯೇಸುವಿನ ನಾಮದಲ್ಲಿ ಕೇಳಿದರೆ ನಮಗೆ ಸಿಗ್ತದೆ. ಆ ನಂಬಿಕೆ ನಮಗಿರಬೇಕಷ್ಟೇ. ನಂಬಿಕೆಯಿಂದ ನೀನು ಕೇಳ್ಕೊಡ್ರಿ, ನಮಗೆ ಕೇಳಿದ್ದೆಲ್ಲವನ್ನು ದೇವರು ಒದಗಿಸಿಕೊಡುವನಾಗಿದ್ದಾನೆ. ಆಮೇಲೆ ಹೇಳ್ತಾ ಇದ್ದ ದೇವರು ಮಾತು ಮುಂದೆ ನೋಡುವಾಗ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಈಗ ನಾವು ಇಷ್ಟು ಜನ ಬಂದಿದ್ದೇವೆ, ಪ್ರತಿಯೊಬ್ಬರ ವೈಯಕ್ತಿಕ ಜೀವನ, ಪರ್ಸನಲ್ ಲೈಫ್ ತೆಗೆದುಕೊಂಡ್ರು, ಕುಟುಂಬ ಜೀವನ, ಫ್ಯಾಮಿಲಿ ಲೈಫ್ ತೆಗೆದುಕೊಂಡ್ರು,
ನಮ್ಮ ಸೇವಕರಾದ ನಾವು ಸೇವಾ ಜೀವಿತವನ್ನು ತೆಗೆದುಕೊಂಡ್ರು, ಅಥವಾ ಉದ್ಯೋಗ ಮಾಡುವಂಥವರು ಉದ್ಯೋಗ ಜೀವನ ತೆಗೆದುಕೊಂಡ್ರು, ಅಥವಾ ವಿದ್ಯಾರ್ಥಿಗಳಾದವರು ಶಾಲಾ ಕಾಲೇಜಿಗೆ ಹೋಗುವಾಗಲೂ ಬರುವಾಗಲೂ ವಿದ್ಯಾಭ್ಯಾಸ ಮಾಡುವಾಗಲೂ ಪ್ರತಿದಿನ ಪ್ರತಿ ಸಮಯ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಯ್ದು ಕಾಪಾಡ್ತಾ ಇದ್ದಾನೆ. ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಅದ್ಭುತ ಕಾರ್ಯಗಳು ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ ಅಲ್ವಾ? ಅನುಭವಿಸಿದೀವಿ ತಾನೆ ನಾವೆಲ್ಲರೂ. ಈಗ ಇಲ್ಲಿ ನಾವು ಸೇರಿ ಬಂದಿದ್ದೀವಿ ಅಂದ್ರೆ ಆತನು ಮಾಡಿದ ಉಪಕಾರಗಳನ್ನ ಮರೆಯದೆ ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಹೇಳುವುದಕ್ಕಾಗಿಯೇ ನಾವಿಲ್ಲೆಲ್ಲರೂ ಸೇರಿದ್ದೇವೆ. ಸುಮ್ಮನೆ ಟೈಮ್ ಪಾಸಿಗೆ ಬಂದಿಲ್ಲ ಅಲ್ವಾ, ಹರಟೆ ಹೊಡೆಯಕ್ಕೆ ಬಂದಿಲ್ಲ, ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಬಂದಿಲ್ಲ. ಆತನು ಮಾಡಿದ ಈ ಕುಟುಂಬದಲ್ಲಿ ಆತನು ಮಾಡಿದ ಉಪಕಾರಗಳು ಇಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರ ಜೀವಿತದಲ್ಲಿ ನಾವು ಹೇಳಿದೆ ನಿಮಗೆ, ನಮ್ಮ ಜೀವಿತದಲ್ಲಂತೂ ದೇವರು ಅತ್ಯಧಿಕವಾಗಿ ಯೋಬ 9:10 ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅದ್ಭುತವಾದ ಅಪ್ರಮೇಯವಾದ ಅಸಂಖ್ಯಾತ ಕಾರ್ಯಗಳನ್ನು ದೇವರು ಮಾಡುವವನಾಗಿದ್ದಾನೆ. ಅವೆಲ್ಲವೂ ನಮ್ಮ ಜೀವಿತದಲ್ಲಿ ದೇವರು ಮಾಡಿದ್ದಾನೆ. ನಮ್ಮ ವೈಯಕ್ತಿಕ ಜೀವಿತ ಆಗಿರಲಿ, ನಮ್ಮ ಕುಟುಂಬ ಜೀವಿತ ಆಗಿರಲಿ, ನಮ್ಮ ಸೇವಾ ಜೀವಿತವಾಗಿರಲಿ, ನಮ್ಮ ಪ್ರಯಾಣಗಳು ದೇಶ ವಿದೇಶ ಎಲ್ಲೆಲ್ಲೋ ಪ್ರಯಾಣ ಮಾಡ್ತಾ ಇರ್ತೇವೆ. ಪ್ರತಿದಿನ ಪ್ರತಿ ಸಮಯ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಯ್ದು ಕಾಪಾಡ್ತಾ ಇದ್ದಾನೆ. ಯಾಕಾಗಿ ನಾವು ಆತನ ವಾಕ್ಯದ ಪ್ರಕಾರ ಆತನ ಮಾತಿನಂತೆ ನಾವು ನಡೆದುಕೊಳ್ತಾ ಇದ್ದೇವೆ. ಆತನು ಏನು ಮಾಡಂದಿದ್ದಾನೋ ಅದನ್ನು ನಾವು ಮಾಡ್ತಾ ಇದ್ದೇವೆ. ಸುವಾರ್ತೆ ನಾವು ನೋಡುವಾಗ, ಮಾರ್ಕನ ಸುವಾರ್ತೆ ಕೊನೆ ಅಧ್ಯಾಯದಲ್ಲಿ ನೋಡುವಾಗ ಏನು ಹೇಳ್ತಾನೆ, ಲೋಕದ ಕಟ್ಟ ಕಡೆಗೆ ಹೋಗಿ ನೀವು ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಹೊಂದಿದವರನ್ನ ಶಿಷ್ಯರನ್ನಾಗಿ ಮಾಡಿರಿ ಅನ್ನೋ ವಾಕ್ಯದ ಪ್ರಕಾರವೇ ನಾವು ಜೀವಿಸ್ತಾ ಇದ್ದೇವಮ್ಮ. ಎಲ್ಲ ಕಡೆ ಹೋಗ್ತಾ ಇದ್ದೇವೆ, ಸುವಾರ್ತೆ ಸಾರ್ತಾ ಇದ್ದೇವೆ, ನಂಬಿದವರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ದೇವೆ. ಯಾವ ಊರಲ್ಲಿ ಯಾವ ಪ್ರದೇಶದಲ್ಲಿ ಯಾರು ಒಬ್ಬರು ದೀಕ್ಷಾ ಸ್ನಾನಕ್ಕೆ ತಯಾರಾದರು ಅಂದರೆ ನಾವು ಸಮಯ ವೇಸ್ಟ್ ಮಾಡಲ್ಲ, ತಕ್ಷಣ ಹೋಗ್ತೇವೆ. ಅವರಿಗೆ ದೀಕ್ಷಾ ಸ್ನಾನ ಕೇಳಿದಾಗ ಕೊಟ್ಟು ಬರ್ತೇವೆ. ಅಕಸ್ಮಾತ್ ಕೇಳಿದಾಗ ಕೊಡಲಿಲ್ಲ ಅಂದರೆ ಆ ಸಮಯ ನಾವು ಬಿಟ್ಟಿವೆ ಅಂದರೆ ಸೈತಾನ ಕಾರ್ಯ ಮಾಡ್ತಾನೆ. ಮನಸ್ಸು ಮಾಡಿದವರು ಮತ್ತೆ ಹಿಂಜಾರಿ ಹೋಗಬಹುದು ಅನ್ನೋ ಕಾರಣಕ್ಕೆ ಯಾರಾದರೂ ದೀಕ್ಷಾ ಸ್ನಾನ ಬೇಕು ಅಂತ ಯೇಸಪ್ಪನ ನಂಬಿ ಒಪ್ಪಿಕೊಂಡ್ರೆ ನಾವು ತಕ್ಷಣ ಹೋಗಿ, ಎಷ್ಟೇ ಹತ್ತಿರ ಇರಲಿ ದೂರ ಇರಲಿ, ಪ್ರಯಾಣ ಮಾಡಿಕೊಂಡು ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ನಾವು ಎಂಥ ಪರಿಸ್ಥಿತಿ ನಮ್ದು ಇದ್ರೂ ಕೂಡ ಹೋಗಿ ದೀಕ್ಷಾ ಸ್ನಾನ ಹೊಂದಿ ಅವರಿಗೆ ಕೊಟ್ಟು ಬರ್ತೇವೆ. ಯಾಕೆ ಅಂದರೆ ಒಂದು ಆತ್ಮವು ಸಂಪಾದಿಸಿದ್ರೆ ನಮಗೆ ಲೆಕ್ಕ 1 ಕೋಟಿ ರೂಪಾಯಿ ಸಂಪಾದಿಸ್ತಾನೆ. 1 ಕೋಟಿ ರೂಪಾಯಿ ಸಂಪಾದಿಸೋದು ಸುಲಭನಾ ಮಕ್ಕಳೇ? ಲೋಕದ ರೀತಿಯಲ್ಲಿ ನೀವು ಯೋಚನೆ ಮಾಡಿ, 1 ಕೋಟಿ ರೂಪಾಯಿ ಸಂಪಾದಿಸೋದು ಸುಲಭ ಇಲ್ಲ. ಹಾಗೆ ಒಂದು ಆತ್ಮ ಸಂಪಾದಿಸೋದು ಕೂಡ ಸುಲಭ ಅಲ್ಲ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಆತ್ಮವನ್ನು ಸಂಪಾದಿಸುವುದು ಅಷ್ಟು ಸುಲಭ ಅಲ್ಲ. ಒಂದು ಆತ್ಮದಿಂದ ಒಂದು ಕುಟುಂಬ, ಒಂದು ಕುಟುಂಬದಿಂದ ಒಂದು ಕೇರಿ, ಒಂದು ಊರು, ಹೀಗೆ ನಾವು ಆತ್ಮಗಳನ್ನು ಸಂಪಾದನೆ ಮಾಡಿ ನೂರಾರು ಹಳ್ಳಿಗಳು, ಸಾವಿರಾರು ಕುಟುಂಬಗಳು, ಸಾವಿರಾರು ಆತ್ಮಗಳನ್ನು ದೇವರ ರಕ್ಷಣೆಯಲ್ಲಿ ತಂದಿದ್ದೇವೆ. ಯಾರು ಒಬ್ಬರು ಏನಾದರೂ ಯೇಸುವಿನ ಬಗ್ಗೆ ತಿಳಿದವರು ಇದ್ದರೆ ಆ ಊರಿಗೆ ನಾವು ಕಾಲಿಡ್ತೇವೆ. ಆ ಒಬ್ಬರಿಂದ, ಒಂದು ಆತ್ಮದಿಂದ ಒಂದು ಕುಟುಂಬ, ಒಂದು ಕುಟುಂಬದಿಂದ ಅವರ ಬಂಧು ಬಳಗ, ಅವರ ಸ್ನೇಹಿತರು, ಅಕ್ಕಪಕ್ಕದವರು, ನೆರೆಯವರು ಎಲ್ಲರೂ ಬರ್ತಾರೆ. ಹಾಗೆ ಒಂದು ಕುಟುಂಬದಿಂದ ಒಂದು ಕೇರಿ, ಒಂದು ಕೇರಿಯಿಂದ ಒಂದು ಊರು, ಹೀಗೆ ನಮ್ಮ ಸುವಾರ್ತೆ ಸೇವೆ ಸಾಗಿ ಹೋಗ್ತಾ ಇದೆ. ಯಾಕೆ ಅಂದರೆ ನಾವು ದೇವರ ವಾಕ್ಯವನ್ನು ತಿಳಿದಿದ್ದೇವೆ. ದೇವರು ನಿತ್ಯ ಜೀವ ನೀಡುವಾತನು. ಯಾಕೆ ಯೇಸುವನ್ನು ನಂಬಬೇಕು ಅಂತ ನಾವು ಹೇಳೋದು ಒಂದೇ ಕಾರಣ, ವಾಕ್ಯವೇ ದೇವರು, ದೇವರ ವಾಕ್ಯ. ವಿಗ್ರಹಾರಾಧನೆ ಮಾಡುವ ಹಾಗಿಲ್ಲ. ನಾವು ಹೇಳೋದಲ್ಲ, ಇನ್ನು ಬೈಬಲಲ್ಲಿ ಹೇಳಿರೋದು. ಯಾರನ್ನು ನಾವು ನೇರವಾಗಿ ನಾವು ಯಾರನ್ನು ದ್ವೇಷಿಸೋದು ಇಲ್ಲ, ದೂಷಿಸೋದು ಇಲ್ಲಮ್ಮ. ಯಾರನ್ನು ಕೂಡ ನಾವು ಕ್ರೈಸ್ತರಾದವರು ಯಾರನ್ನು ದ್ವೇಷಿಸಬಾರ್ದು, ದೂಷಿಸಬಾರ್ದು, ಎಲ್ಲರನ್ನು ಪ್ರೀತಿಸಬೇಕು. ಅವ್ರು ಎಷ್ಟೇ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ. ಅವ್ರಿಗೆ ಕುಡುಕ ಅಂತ ಬಿಟ್ಟು ನಾವು ಬಿಟ್ಟಿದ್ರೆ ಆ ಇಡೀ ಸಂಸಾರ ಕುಟುಂಬ ಹಾಳಾಗ್ತಿತ್ತಾ? ಅವನು ಕೆಟ್ಟವನು, ಕೆಟ್ಟ ಮಾತಾಡ್ತಾನೆ, ಜಗಳ ಆಡ್ತಾನೆ, ತಂಟ ಮಾಡ್ತಾನೆ, ಹೆಂಡತಿ ನೋಡ್ತಾನೆ, ಅವನ ಸಹವಾಸ ನಮಗೆ ಹಾಕಬೇಕು ಅಂತ ನಾವು ಸುಮ್ಮನೆ ಇದ್ದಿದ್ರೆ ಆ ಕುಟುಂಬ, ಒಂದು ಆತ್ಮ ಒಂದು ಕುಟುಂಬ, ಅವರ ಬಂಧು ಬಳಗ ದೇವರಲ್ಲಿ ಬರ್ತಾ ಇರಲಿಲ್ಲ ಮಕ್ಕಳೇ. ನಾವೆಲ್ಲರನ್ನ ಪ್ರೀತಿಸಬೇಕು. ಅವ್ರು ಎಂಥವರೇ ಆಗಲಿ, ಕುಷ್ಠರೋಗಿಗಳು, ಏಡ್ಸ್ ರೋಗಿಗಳು, ಭಿಕ್ಷುಕರು, ಪ್ರತಿಯೊಬ್ಬರ ಹತ್ತಿರ ನಾವು ಹೋಗಿ ಸುವಾರ್ತೆ ಸಾರಿದ್ದೇವೆ. ಅಂಥ ಆತ್ಮಗಳನ್ನು ದೇವರ ಹತ್ರ ಬರೋ ಹಾಗೆ ಮಾಡಿದ್ದೇವೆ. ಹಾಗೆ ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೇವೆ. ಆದ್ದರಿಂದ ದೇವರು ಇನ್ನೂ ಕೂಡ ನಮಗೆ ಆಯುಷ್ಯ, ಆರೋಗ್ಯ, ಬಲ ಕೊಟ್ಟು ನಡೆಸ್ತಾ ಇದ್ದಾನೆ. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸೇವೆಗಳನ್ನು ಆಶೀರ್ವದಿಸಿದ್ದಾನೆ. ಹಾಗೆ ನೀವು ಕೂಡ, ಪ್ರತಿಯೊಬ್ಬರೂ ಕೂಡ ನೀತಿವಂತರಾಗಿರುವುದಾದರೆ, ದೇವರ ವಾಕ್ಯದ ಪ್ರಕಾರ ಜೀವಿಸುವುದಾದರೆ ಮಾತ್ರ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ನಿವಾಸವನ್ನು ದೇವರು ಆಶೀರ್ವದಿಸ್ತಾನೆ. ನಿಮ್ಮ ಮನೆಯಲ್ಲಿ ಆತನ ಯಜಮಾನನಾಗಿರಬೇಕು. ಆತನಿಗೆ ನೀವು ಮೊದಲ ಸ್ಥಾನ ಕೊಡಬೇಕು. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಅಪ್ಪ ಅಮ್ಮ ಮಕ್ಕಳಿಗೆ. ಅದು ಒಂದು ಉದಾಹರಣೆ ಹೇಳ್ತೀನಿ. ಒಂದು ಹಳ್ಳಿಯಲ್ಲಿ ಒಬ್ಬ ವಿಶ್ವಾಸಿ, ಅವನಿಗೆ 2 ಗಂಡು ಇತ್ತು ಮೊದಲು ಮಕ್ಕಳು. ಆಮೇಲೆ ಒಂದು 3ನೇದು ಹೆಣ್ಣು ಮಗು ಆಯಿತು. ಆ ಮಗಳ ಮೇಲೆ ಭಾರಿ ಪ್ರೀತಿ, ತುಂಬ ಇಷ್ಟಪಡೋನು ಅವನು. ಮಗಳು ಅಂದರೆ ಅಷ್ಟು ಪ್ರಾಣ ಅವನಿಗೆ.
ಅಷ್ಟು ಪ್ರೀತಿಸ್ತಾ ಇದ್ದ. ದೇವರನ್ನ ನೆಕ್ಸ್ಟ್ ಇಟ್ಟುಬಿಟ್ಟ ಸ್ಥಾನ, ಫಸ್ಟ್ ಸ್ಥಾನ ಮಗಳಿಗೆ ಕೊಟ್ಟುಬಿಟ್ಟ ಅವನು. ಅಷ್ಟು ಪ್ರೀತಿ ಮಾಡುವಂಥ ಮಗಳಿಗೆ ಏನೋ ಒಂದು ಕಾಯಿಲೆ ಬಂತು, ರೋಗ, ವಾಸಿಯಾಗದ ರೋಗ ಬಂದು ಆ ಮಗು ತೀರ್ಕೊಂಡೇ ಹೋಯ್ತು. ನೋಡಿ, ದೇವರಿಗೆ ಕೊಡೋ ಸ್ಥಾನ ಕೊಡಲಿಲ್ಲ ಅವನು, ಮಗಳಿಗೆ ಕೊಟ್ಟಕ್ಕೆ ಶುರು ಮಾಡಿಬಿಟ್ಟ. ಒಳ್ಳೆ ದೇವ್ರ ಮಗ, ಒಳ್ಳೆ ವಿಶ್ವಾಸಿ, ಒಳ್ಳೆ ಸುವಾರ್ತಿಕ, ನಮ್ಮ ಜೊತೆ ಸುವಾರ್ತೆ ಸಾರೋಕೆ ಹಳ್ಳಿಗಳಿಗೆ ನಮ್ಮ ಜೊತೆ ಬರೋನು ಅಂಥವನು ಹೆಣ್ಣು ಮಗಳಾದ ಕೂಡಲೇ ಮಗಳಿಗೆ ಪ್ರಾಮುಖ್ಯತೆ ಕೊಡೋಕೆ ಶುರು ಮಾಡಿಬಿಟ್ಟವನು. ನಮ್ಮ ದೇವರು ಸೇವೆ ಎಲ್ಲ ಕಡೆಗಣಿಸ್ಬಿಟ್ಟ. ಆದರೆ ದೇವರಲ್ಲಿ ಆಗಲೇ ಅವರವರಿಗೆ ತಕ್ಕಂಗೆ ತಕ್ಕ ಫಲವನ್ನು ದೇವರು ಕೊಡ್ತಾನೆ ಮಕ್ಕಳೇ. ಆ ರೀತಿಯಲ್ಲಿ ಅಲ್ಲಿ ಏನಾಯಿತು ಅಂದರೆ ಆ ಮಗು, ಹೆಣ್ಣು ಮಗು ತೀರ್ಕೊಂಡ್ಬಿಡ್ತು. ಕೊನೆಗೆ ಏನೋ ಬರಬಾರದ ರೋಗ ಬಂತು, ಅದೆಷ್ಟೇ ತೋರಿಸಿದ್ರು ವಾಸಿ ಆಗಲಿಲ್ಲ. ಚಿಕ್ಕ ಮಗು ಇದ್ದಾಗಲೇ ಆ ಹೆಣ್ಣು ಮಗು ಹೋಯಿತು. ಆವಾಗ ಮತ್ತೆ ಅವನಿಗೆ ಅನ್ನಿಸ್ತವನಿಗೆ. ಆಮೇಲೆ ಮತ್ತೆ ಸಂಪೂರ್ಣವಾಗಿ ದೇವರಲ್ಲಿ ಬಂದ. ಈಗ ಅವನು ಪಾಸ್ಟರ್ ಆಗಿ ಒಂದು ಹಳ್ಳಿಯಲ್ಲಿ ಸಭೆ ಕಟ್ಟಿಕೊಂಡು ಸೇವೆ ಮಾಡ್ತಾ ಇದ್ದಾನೆ. ನೋಡಿ, ನಾವು ನಮ್ಮನ್ನು ಸಂಪೂರ್ಣವಾಗಿ ಪ್ರಾಣಾತ್ಮ ಶರೀರವನ್ನು ಆತನಿಗೆ ಒಪ್ಪಿಸಿಕೊಟ್ಟರೆ, ನಿನ್ನನ್ನು ನಿನ್ನ ಕುಟುಂಬವನ್ನು ದೇವರಿಗೆ ಒಪ್ಪಿಸಿಕೊಟ್ಟರೆ, ಮೊದಲನೇ ಸ್ಥಾನವನ್ನು ದೇವರಿಗೆ ನೀನು ಏಸಪ್ಪನಿಗೆ ಕೊಟ್ಟಾಗ ಮಾತ್ರ ನಿನ್ನ ನಿವಾಸವು ಆಶೀರ್ವದಿಸಲ್ಪಡ್ತದೆ. ಆಗ ನೀನು ನೀತಿವಂತನಾಗ್ತೀಯ. ನೀತಿವಂತನ ನಿವಾಸವನ್ನ ಯೆಹೋವನು ಆಶೀರ್ವದಿಸ್ತಾನೆ, ದೇವರು ಆಶೀರ್ವದಿಸ್ತಾನೆ, ಏಸಪ್ಪನು ಕೂಡ ಆಶೀರ್ವದಿಸ್ತಾನೆ. ತಂದೆ, ಕುಮಾರ, ಪರಿಶುದ್ಧಾತ್ಮ ಏಕ ದೇವರು ನಿತ್ಯ ನಿರಂತರವಾಗಿ ನಮ್ಮನ್ನು ಕಾಯುವುದಕ್ಕೆ, ಕಾಪಾಡುವುದಕ್ಕೆ, ಆಶೀರ್ವದಿಸುವುದಕ್ಕೆ ತಯಾರಾಗಿದ್ದಾರೆ. ಮೇಲಿನಿಂದ ಆಶೀರ್ವಾದಗಳು ಬರ್ತಾ ಇರ್ತವೆ. ಆ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋರಾಗಿರಬೇಕು. ಆದರೆ ನಾವು ಮಾಡುವಂಥ ಪಾಪಗಳು, ಎಷ್ಟು ಜನರು ಅಂತಾರೆ, ಸಭೆಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ, ಹೋಗ್ತಾರೆ, ಅವರು ಪ್ರೇಯರ್ ಮಾಡ್ಕೊಳ್ತಾರೆ, ನಮ್ಮ ಹತ್ರ ಪ್ರೇಯರ್ ಮಾಡಿಸ್ಕೊಳ್ತಾರೆ, ಆದರೂ ಅವರಲ್ಲಿ ಯಾವ ವ್ಯತ್ಯಾಸ, ಬದಲಾವಣೆ, ಅದ್ಭುತಗಳು ಆಗೋದಿಲ್ಲ. ಮತ್ತೆ ಅವ್ರು ಏನು ಮಾಡ್ತಾರೆ, ಪಾಸ್ಟರ್ನು ಬೈತಾರೆ, ದೇವ್ರನ್ನು ಬೈತಾರೆ. ನಾವೇನು ಮಾಡಿದೀವಿ, ಏನಾಗಿಲ್ಲ, ಯಾಕಾಗಿಲ್ಲ ಅಂತ ತಮ್ಮನ್ನು ತಾವು ಪರೀಕ್ಷಿಸ್ಕೊಳ್ಳಲ್ಲ. ಅವರಲ್ಲಿ ಏನೋ ಪಾಪ ಇದೆ, ಏನೋ ತಪ್ಪು ಮಾಡ್ತಾ ಇದ್ದಾರೆ, ತಿಳಿದೋ ತಿಳಿಯದೆಯೋ ತಪ್ಪುಗಳು, ಪಾಪಗಳು ಮಾಡ್ತಾ ಇದ್ದರೆ ಖಂಡಿತ ದೇವರ ಆಶೀರ್ವಾದ ನಿಮಗೆ ಬರುವುದಿಲ್ಲ. ಯಾಕೆ? ನಿಮ್ಮ ಪಾಪದ ಗೋಡೆ ಅಡ್ಡ ಕಟ್ಟಲ್ಪಟ್ಟಿರ್ತದೆ. ಮೇಲಿನಿಂದ ಪರಲೋಕದಿಂದ ಬರುವ ಆಶೀರ್ವಾದಗಳು ನಿಮ್ಮವರೆಗೆ ಬರುವುದಿಲ್ಲ ಮಕ್ಕಳೇ. ನಿಮ್ಮ ಕುಟುಂಬಕ್ಕಾಗಲಿ, ನಿಮ್ಮ ಮಕ್ಕಳಿಗಾಗಲಿ, ನಿಮಗಾಗಲಿ ಖಂಡಿತ ದೇವರ ಆಶೀರ್ವಾದ ಬರಲ್ಲ. ನೀನೇನಾದರೂ ಪಾಪರಹಿತನಾಗಿ, ದೋಷರಹಿತನಾಗಿ, ಪರಿಶುದ್ಧನಾಗಿ, ನೀತಿವಂತನಾಗಿ, ದೇವರ ವಾಕ್ಯದ ಪ್ರಕಾರ ಜೀವಿಸುವವನಾಗಿದ್ದರೆ ಮಾತ್ರ ದೇವರ ಕೃಪಾಶೀರ್ವಾದಗಳು ನಿನ್ನ ಮನೆಯ ಮೇಲೆ, ನಿನ್ನ ಕುಟುಂಬದ ಮೇಲೆ ಸುರಿಸಲ್ಪಡ್ತವೆ ಅಲ್ವಾ? ಒಂದು ಒಳ್ಳೆ ಹಾಡ ಇದೆ ಹಿಂದಿಯಲ್ಲಿ, ಸ್ತುತಿ ಆರಾಧನಾ ಊಪರ್ ಜಾತಿ ಹೈ, ಆಶೀಷ್ ಲೇಕರ್ ನೀಚೆ ಆತಿ ಹೈ. ಅಂದರೆ ನಮ್ಮ ಸ್ತುತಿ, ಆರಾಧನೆ, ಪ್ರಾರ್ಥನೆಗಳು ಮೇಲೆ ಹೋದಾಗ ದೇವರಿಂದ ಆಶೀರ್ವಾದಗಳು ನಮಗೆ ಕೆಳಗಿಳಿದು ಬರ್ತವಂತೆ. ಹಾಗೆ ನಾವಿದ್ದೀವ, ನಮ್ಮ ಸ್ತುತಿ ಆರಾಧನೆ ಹೃದಯಪೂರ್ವಕವಾಗಿ, ಮನಸ್ಪೂರ್ವಕವಾಗಿ, ಪೂರ್ಣ ಹೃದಯದಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಅದು ಎಂಥ ಮನಸ್ಸು? ಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಮನಸ್ಸಿನಿಂದ ನೀನು ದೇವರನ್ನು ಸ್ತುತಿಸಿ ಕೊಂಡಾಡ್ತಾ ಆರಾಧಿಸ್ತಾ ಇದ್ದರೆ ಮಾತ್ರ ನಿನಗೆ ದೇವರ ಕೃಪೆ, ಆಶೀರ್ವಾದಗಳು ಸಿಗುತ್ತವೆ ಮಕ್ಕಳೇ. ಈ ಒಂದು ಮನೆಯಲ್ಲಿ ಲಲಿತಮ್ಮನ ಮಕ್ಕಳು ನೀತಿವಂತರಾಗಿದ್ದಾರೆ ಮತ್ತು ದೇವರು ಅವರ ಕುಟುಂಬವನ್ನು, ಅವರ ನಿವಾಸವನ್ನು ಆಶೀರ್ವದಿಸ್ತಾ ಇದ್ದಾನೆ. ಯವನ ಕಾಲದಲ್ಲಿರುವ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿಯನ್ನು ಕೊಟ್ಟಿದ್ದಾನೆ, ಇನ್ನೂ ಕೊಡಲಿ. ಮತ್ತು ಯವನ ಕಾಲದಲ್ಲಿರುವ ಮಕ್ಕಳಿಗೆ ಕೂಡ ಮುಂದಿನ ಜೀವಮಾನದಲ್ಲಿ ಒಳ್ಳೆಯ ಉತ್ತಮ ಜೀವನ ಸಂಗಾತಿಗಳನ್ನು ದಯಪಾಲಿಸಿ ವಿವಾಹ ಕಾರ್ಯ, ಶುಭ ಕಾರ್ಯಗಳು ಕೂಡ ಆಗುವಂತೆ ದೇವರು ಮಾಡಲಿ. ಮತ್ತು ಅವರ ಎಲ್ಲ ಮನಸ್ಸಿನ ಕೋರಿಕೆಗಳನ್ನು ದೇವರು ನೆರವೇರಿಸಲಿ. ಮತ್ತು ಇಲ್ಲಿ ಸೇರಿ ಬಂದಿರೋ ಪ್ರತಿಯೊಬ್ಬರನ್ನು ಕೂಡ ದೇವರು ಆಶೀರ್ವದಿಸಲಿ. ಯಾಕೆಂದರೆ ದೇವರು ಹೇಳುವ ವಾಕ್ಯ ಜ್ಞಾನೋಕ್ತಿಗಳು 3:33 ಪ್ರಕಾರ ದೇವರು ನೀತಿವಂತನ ನಿವಾಸವನ್ನು ಆಶೀರ್ವದಿಸ್ತಾನೆ, ದುಷ್ಟರ ನಿವಾಸವನ್ನು ಶಪಿಸುತ್ತಾನೆ. ಇದು ಕೂಡ ನೆನ್ಪಿಟ್ಕೋಬೇಕು ನೀವು. ದುಷ್ಟರು ಅಂದರೆ ಯಾರು? ಕೆಟ್ಟವರು. ಯಾರು ಕೆಟ್ಟವರು? ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವವರು. ದೇವರ ವಾಕ್ಯ ಸತ್ಯವೇದದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಬಹಳ ಕ್ಲಿಯರ್ ಆಗಿ ದೇವರ ವಾಕ್ಯಗಳು ನಮ್ಗೆ ತಿಳಿಸ್ತಾ ಇದ್ದಾವೆ. ಏನು ಮಾಡಬಾರ್ದು ಅನ್ನೋದನ್ನೇ ಭಾಳ ಜನ ಮಾಡ್ತಾರೆ, ಏನು ಮಾಡಬೇಕು ಅನ್ನೋದನ್ನೇ ಮಾಡೋದಿಲ್ಲ ಅಲ್ವಾ? ಏನು ಮಾಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ, ಅದನ್ನು ನಾವು ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ, ನೀನು ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಹಳೆ ಒಡಂಬಡಿಕೆ 10 ಆಜ್ಞೆಗಳು, ಆಜ್ಞೆಗಳ ಪ್ರಕಾರ ನೀನು ನಡ್ಕೊಂಡ್ರೆ ನಿನಗೆ ದೇವರ ಆಶೀರ್ವಾದ. ದೇವರ ಮಾತನ್ನು ಕೇಳಿ ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸುವವರಾಗಿದ್ದರೆ ಖಂಡಿತ ದೇವರು ನಿಮ್ಮನ್ನು, ನಿಮ್ಮ ನಿವಾಸವನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ. ನಿಮ್ಮ ಮನೆಯಲ್ಲಿ ಆತನೇ ಯಜಮಾನನಾಗಿರ್ತಾನೆ. ನಮ್ಮ ಕಣ್ಣಿಗೆ ಕಾಣದ ಆತ್ಮದೇವರು, ಪರಿಶುದ್ಧ ಆತ್ಮದೇವರು ನಮ್ಮ ಮಧ್ಯದಲ್ಲಿದ್ದು, ನಮ್ಮ ಜೊತೆ ಇದ್ದು, ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸ್ತಾನೆ. ಮತ್ತು ನಿಮ್ಮ ಎಲ್ಲರ ಕೋರಿಕೆಗಳನ್ನು ಆತನೇ ನೆರವೇರಿಸುವವನಾಗಿದ್ದಾನೆ. ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಏನಾದರೂ ವಸ್ತುಗಳು ಬೇಕು ಅಂತ ಕೇಳಿದರೆ ಒಂದೇ ಮಾತನ್ನ ಹೇಳೋ, ನಮ್ಮನ್ನೆಲ್ಲಪ್ಪ ನೀವು ಕೇಳಬೇಕಾಗಿರೋದು ದೇವ್ರನ್ನ ಕೇಳ್ರಿ, ಮಂಡಿ ಹುರಿ ಪ್ರಾರ್ಥನೆ ಮಾಡಿರಿ.
ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ದೇವ್ರನ್ನ ಕೇಳಿದ್ರೆ ನಿಮಗೆ ಏನು ಬೇಕೋ ದೇವ್ರು ಕೊಡ್ತಾನೆ. ಅವ್ರು ಮಂಡಿಯೂರಿ ಪ್ರಾರ್ಥನೆ ಮಾಡಿದ ಮೇಲೆ ಅವ್ರಿಗೆ ಏನು ಬೇಕೋ ಅದನ್ನು ನಾವು ತಂದು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಚಿಕ್ಕಂದಿನಿಂದಲೇ ದೇವರ ಭಯಭಕ್ತಿಯಲ್ಲಿ, ವಾಕ್ಯದ ಭಯಭಕ್ತಿಯಲ್ಲಿ ಮಕ್ಕಳನ್ನು ಬೆಳೆಸಿದರೆ ಆ ಮಕ್ಕಳು ಮುಂದೆ ದೇವರ ಮಕ್ಕಳಾಗಿ, ಯೌವನ ಕಾಲದಲ್ಲಿ ಒಳ್ಳೆ ಮಕ್ಕಳಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ, ಸಭೆಯಲ್ಲಿ ಒಳ್ಳೆ ವಿಶ್ವಾಸಿಗಳು, ಸಾಕ್ಷಿಗಳಾಗಿ ಜೀವಿಸೋದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಮಕ್ಕಳನ್ನು ಬೆಳೆಸುವಲ್ಲಿ ತಂದೆ ತಾಯಿಯರ ಪಾತ್ರವು ಬಹಳ ಮುಖ್ಯ. ಸಭೆಯ ವಿಶ್ವಾಸಿಗಳು ಕೂಡ ಆತ್ಮೀಯವಾಗಿ ಬೆಳಿಬೇಕಂದಾಗ ಸೇವಕರು, ಸಭಾ ಪಾಲಕರ ಪಾತ್ರವು ಬಹಳ ಮುಖ್ಯವಾಗಿರ್ತದೆ. ಅವರು ಮಾದರಿಯಾಗಿದ್ದರೆ, ಗುರು ಹಿರಿಯರು, ಸೇವಕರು, ಬಂಧು ಬಳಗ ಯಾರ್ಯಾರು ಹಿರಿಯರಿದ್ದಾರೋ ಅವರು ಒಳ್ಳೆ ಮಾದರಿಗಳಾಗಿದ್ದರೆ ಮಾತ್ರ ಅವರನ್ನು ನೋಡಿ ಚಿಕ್ಕವರು ಕಲಿತಾರೆ. ಈಗ ತಂದೆ ತಾಯಿಗಳೇ ಕೆಟ್ಟ ಮಾತಾಡ್ತಾ ಇದ್ರೆ ಅದೇ ಕೆಟ್ಟ ಮಾತಾಡೋದನ್ನ ಮಕ್ಕಳು ಮಾತಾಡ್ತವೆ ಅಲ್ವಾ? ನಾವೇ ಒಳ್ಳೆಯವರು. ಚಿಕ್ಕ ಮಕ್ಕಳು, ಈ ಮಕ್ಕಳನ್ನು ಬೆಳೆಸುವಾಗ ಮಗು ಮುದ್ದಾಗಿ ಮಾತಾಡುವಾಗ ಅದು ಕೆಟ್ಟದ್ದು ಮಾತಾಡಿದ್ರು ಕೂಡ ನಗ್ತಾ ಇರ್ತಾರೆ ತಂದೆ ತಾಯಿಗಳು. ಕೆಲವರು ಸಂತೋಷ ಪಡ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತದೆ ನನ್ನ ಮಗು ಅಂತ. ಆದರೆ ಮಾತಾಡ್ತಾ ಇರೋ ಮಾತು ಕೆಟ್ಟ ಮಾತು ಅನ್ನೋದನ್ನ ಆಗಲೇ ಬಾಯಿಗೆ ಒಂದು ಏಟು ಹಾಕಿ ಈ ಥರ ಮಾತಾಡಬಾರ್ದು, ಒಳ್ಳೆಯದಲ್ಲ ಅಂತ ಹೇಳಿ ನಾವು ಕಲಿಸ್ಬೇಕು ಒಳ್ಳೆಯದನ್ನು. ಕೆಲವರು ಮಕ್ಕಳು ಒದ್ರೆ ಖುಷಿ ಪಡ್ತಾರೆ ಅಲ್ವಾ? ಯಾರಾದರೂ ಬಂದರೆ ಅಯ್ಯೋ ನಡೀತದೆ ನನ್ನ ಮಗು ಓಡಾಡ್ತದೆ, ಒದ್ರು ಕೂಡ ಸಂತೋಷ ಪಡ್ತಾರೆ. ಒದಿಬಾರ್ದು ಅನ್ನೋದನ್ನು ಕಾಲಿಗೆ ಒಂದು ಏಟು ಹಾಕಿ ಆಗಲೇ ಹೇಳ್ಬೇಕು ಮಕ್ಕಳಿಗೆ ಅಲ್ವಾ? ಚಿಕ್ಕಂದಿನಿಂದಲೇ ನೀವು ಬಾಲ್ಯದಿಂದಲೇ ಮಕ್ಕಳನ್ನು, ಯಾಕೆಂದರೆ ಕುಟುಂಬದಲ್ಲಿರುವ ಹಿರಿಯರ ಜವಾಬ್ದಾರಿ ಇದು. ಚಿಕ್ಕ ಮಕ್ಕಳನ್ನು ಬೆಳೆಯುವ ಪ್ರತಿ ಹಂತದಲ್ಲಿ ಕೂಡ ದೇವರ ವಾಕ್ಯದ ಭಯಭಕ್ತಿಯಲ್ಲಿ ಬೆಳೆಸುವುದಾದರೆ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಯಾವಾಗಲೂ ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಕುಟುಂಬವಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ಕುಟುಂಬವು ಮತ್ತು ಸೇರಿ ಬಂದಿರುವ ಎಲ್ಲ ಕುಟುಂಬಗಳು ಕೂಡ ಸಾಕ್ಷಿ ಕುಟುಂಬಗಳಾಗಿರಲಿ. ದೇವರು ನಮ್ಮನ್ನು, ನಿಮ್ಮನ್ನು, ಈ ವಾಕ್ಯವನ್ನು, ಈ ಕುಟುಂಬವನ್ನು ಸದಾಕಾಲ ಆಶೀರ್ವದಿಸಲಿ. ಸ್ತೋತ್ರ.